Hello everyone, welcome to my videos. Myself Ashwin Nayak. From today, let me discuss about the concept of in the ninth standard first sem. The chapter name is the Enchanted Pool. So in this Enchanted Pool, the story is written by Rajagopalachari. So in this story, we have to discuss about the question and answers in this chapter. Okay, let me see the one by one. At that first question, okay, look carefully, dear student. Who did Yudhishthira ask to look for the water? So in this question, it is told about that. So Yudhishthira ಹೇಳ್ತಾನೆ ಅಲ್ಲಿ ನೋಡು ಅಲ್ಲಿ ಮೇಲೆ ಹೋಗಿ ಸರ್ಚ್ ಮಾಡಿ ನೋಡು ನೀರೇನಾರ ಇದೆಯಾ ಓಕೆ ಕ್ಲೈಮ್ ದ ಟ್ರೀ ಆ್ಯಂಡ್ ದೆನ್ ಸರ್ಚ್ ಬೈ ನಿಯರ್ ಬೈ ಇಫ್ ಎನಿ ಪೂಲ್ ಈಸ್ ದೇರ್ ಅಂಥೇಳಿ ಯುಧಿಷ್ಠಿರ ಹೇಳ್ತಾನೆ. ಹಾಗಾದರೆ ಯುಧಿಷ್ಠಿರ ಯಾರಿಗೆ ಹೇಳ್ದ ಅನ್ನೋದು ಕ್ವಶನ್ನ ಮೀನಿಂಗ್. ಓಕೆ, ದ ಆನ್ಸರ್ ಈಸ್ ಯುಧಿಷ್ಠಿರ ಆಸ್ಕ್ಡ್ ನಕುಲ ಟು ಲುಕ್ ಫಾರ್ ದ ವಾಟರ್. ಸೊ ಹಾಗಾದರೆ ಯುಧಿಷ್ಠಿರ ಹೇಳ್ತಾನೆ ಯಾರಿಗೆ? ನಕುಲನಿಗೆ. ಕ್ಲೈಮ್ ದ ಟ್ರೀ ಆ್ಯಂಡ್ ದೆನ್ ಸಿ ಇನ್ ಅವರ್ ನಿಯರ್ ಬೈ ಇಫ್ ಎನಿ ವಾಟರ್ ಪೂಲ್ ಈಸ್ ದೇರ್ ಅಂಥೇಳಿ ಯುಧಿಷ್ಠಿರ ಸೆಡ್ ಟು ದಟ್ ನಕುಲ ಇನ್ ದಿಸ್ ಲೈನ್. ಆ್ಯಂಡ್ ದೆನ್ ಸೆಕೆಂಡ್ ಕ್ವಶನ್, ಸೊ ಡು ಯು ಥಿಂಕ್ ನಕುಲ ವಾಸ್ ಹ್ಯಾಪಿ ವೆನ್ ಹಿ ಗಾಟ್ ಟು ದ ಪ್ಲೇಸ್? ಸೊ ಯಾಕೆ ನಕುಲನಿಗೆ ಖುಷಿ ಆಯಿತು ವೆನ್ ಹಿ ಗಾಟ್ ಟು ದ ಪ್ಲೇಸ್? ಇದಕ್ಕೆ ಆನ್ಸರ್ನ ನೋಡೋಣ. ಸೊ ವೆನ್ ನಕುಲ ಗೋ ಟು ದ ಪ್ಲೇಸ್ ದೇರ್ ವಾಸ್ ದ ಪೂಲ್ ಆಫ್ ವಾಟರ್. ಸೊ ಹಿ ವಾಸ್ ವೆರಿ ಹ್ಯಾಪಿ ಟು ಕ್ವೆಂಚ್ ಹಿಸ್ ಥರ್ಸ್ಟಿ. ಸೊ ಪಾಂಡವಾಸ್ ಬ್ರದರ್ಸ್ he has to quench and then thirsty very eagerly. So ಹಾಗಾಗಿ when Nakula he see to the water plant, he was very happy because he was very quench ಅಂತ ಹೇಳಿದ್ರೆ ಬಾಯಾರಿಕೆ ಆಗಿತ್ತು. ಸೊ quench his thirsty, ತನ್ನ ದಾಹ ಮತ್ತು ತರ್ಸ್ಟಿ ಅಂದರೆ ಬಾಯಾರಿಕೆಯನ್ನು ನೀಗಿಸ್ಕೊಳ್ಲಿಕ್ಕೋಸ್ಕರ ಏನು ಮಾಡ್ತಾ ವಾಟರ್ ಪೋಲ್ ಹತ್ರ ಹೋಗ್ತಾನೆ. ವಾಟರ್ ಪೋಲನ್ನು ನೋಡಿದ ತಕ್ಷಣ ಯು ವಾಸ್ ಟು ವೆರಿ ಹ್ಯಾಪಿ ವಿತ್ ದಟ್. ಆ್ಯಂಡ್ ದ ನೆಕ್ಸ್ಟ್ ಥರ್ಡ್ ಕ್ವಶನ್, ಸೊ ಕ್ಯಾನ್ ಯು ಗಿವ್ ಎ ವರ್ಡ್ ಫಾರ್ ಟ್ರಾನ್ಸ್ಪರೆಂಟ್ ವಿಚ್ ಮೀನ್ಸ್ ಆಲ್ಮೋಸ್ಟ್ ದ ಸೇಮ್. ಸೊ ಇಲ್ಲಿ ದ ಟ್ರಾನ್ಸ್ಪರೆಂಟ್ ಅನ್ನೋ ವರ್ಡ್ಗೆ ನಾವು ಮೀನಿಂಗನ್ನು ಹುಡುಕಬೇಕು. ಸೊ ಅಕಾರ್ಡಿಂಗ್ ಟು ಇನ್ ದಿಸ್ ಸ್ಟೋರಿ, ಸೊ ಹೇಳಿ ಬಂತು ಈ ಪಾಠದಲ್ಲಿ ಟ್ರಾನ್ಸ್ಪರೆಂಟ್ ಅನ್ನೋ ಒಂದು ವರ್ಡು ಅಂದರೆ, ಸೊ ವೆನ್ ನಕುಲ ಹೀ ಈಸ್ ರೀಚ್ಡ್ ದ ಪೂಲ್ ಇಟ್ ಇಸ್ ಟು ಬಿ ವೆರಿ ಟ್ರಾನ್ಸ್ಪರೆಂಟ್ ಅಂತಂದರೆ ಶಾಂತವಾಗಿ ಒಂದು ಕೊಳದ ನೀರು, ತಿಳಿ ನೀರು ಇರ್ತದೆ. ಸೊ ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಅಂದರೆ ಮೀನಿಂಗ್ ಏನು ಅಂತಂದರೆ ಕ್ಲಿಯರ್ ಈಸ್ ದ ಅನದರ್ ವರ್ಡ್ ಫಾರ್ ದಿಸ್ ಟ್ರಾನ್ಸ್ಪರೆಂಟ್. ಸೊ ತಿಳಿಯಾದಂತಹ ನೀರು ಆ ಪೂಲ್ನಲ್ಲಿ ಇತ್ತಲ್ಲ, ಸೊ ಅದು ಟ್ರಾನ್ಸ್ಪರೆಂಟ್ ವಾಟರ್ ಅಂತ ಹೇಳಿ ಕರಿತೀವಿ. ಸೊ ಅದಕ್ಕೆ ಇನ್ನೊಂದು ಅನದರ್ ಮೀನಿಂಗ್ ಅಂತ ಹೇಳಿದ್ರೆ ದಟ್ ಈಸ್ ದ ಕ್ಲಿಯರ್. ಡು ಯು ಅಂಡರ್ಸ್ಟ್ಯಾಂಡ್ ನೌ? ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಸೊ ವೈ ಡು ಯು ಥಿಂಕ್ ನಕುಲ ಡಿಡ್ ನಾಟ್ ಒಬೇ ದ ವಾಯ್ಸ್? ಸೊ ಯಾಕೆ ನಕುಲ ಆ ಇನ್ವಿಸಿಬಲ್ ವಾಯ್ಸ್ ಅನ್ನೋ ಮಾತನ್ನು ಕೇಳಲಿಲ್ಲ? ಸೊ ಒಬೆ ಅಂತ ಹೇಳಿದ್ರೆ ಕೇರ್ಲೆಸ್ ಅನ್ನೋ ಮೀನಿಂಗನ್ನು ಬರ್ತದೆ. ಸೊ ಅದರ ಅಪೋಸಿಟ್ ವರ್ಡ್ ಅಂದರೆ ಡಿಸ್ಒಬೆ. ಒಬೆ ಅಂದರೆ ಕೇಳು, ಡಿಸ್ಒಬೆ ಅಂತಂದರೆ ಕೇಳದೆ ಇರೋದು. ಸೊ ಯಾಕೆ ನಕುಲ ಆ ಇನ್ವಿಸಿಬಲ್ ವಾಯ್ಸನ್ನು ಕೇಳಲಿಲ್ಲ? ನೋಡೋಣ, ಆನ್ಸರ್ ನೋಡೋಣ. ನಕುಲ ವಾಂಟೆಡ್ ಟು ಡ್ರಿಂಕ್ ಫಸ್ಟ್ ಟು ಕ್ವೆಂಚ್ ಹಿಸ್ ಥರ್ಸ್ಟಿ, ದೇರ್ಫೋರ್ ಹಿ ಡಿಡ್ ನಾಟ್ ಒಬೇ ದ ವಾಯ್ಸ್ ಆಫ್ ಯಕ್ಷ. ಸೊ ಯಾಕಂತ ಅಂದರೆ
ನಕುಲನಿಗೆ ತುಂಬ ಬಾಯಾರಿಕೆ ಆಗಿತ್ತು. ಸೊ ಹಾಗಾಗಿ ಈಗ ಎದುರುಗಡೆ ಕಾಣೋ ಶತ್ರು ಆಗಿದ್ದರೆ ಅವನು ಹೇಳೋ ಕ್ವಶನ್ಗೆ ಆನ್ಸರ್ ಮಾಡ್ತಿದ್ದ. ಇಟ್ ಈಸ್ ಟು ಇನ್ವಿಸಿಬಲ್ ವಾಯ್ಸ್. ಸೊ ಇನ್ವಿಸಿಬಲ್ ವಾಯ್ಸ್ ಅಂತ ಅಂದರೆ ಕಣ್ಣಿಗೆ ಕಾಣದೇ ಇರುವಂತಹ ವ್ಯಕ್ತಿಯ ಒಬ್ಬ ವಾಯ್ಸ್. ಸೊ ಹಾಗಾಗಿ ಫಸ್ಟ್ ನಾನೇನು ಮಾಡೋಣ, ಟು ಕ್ವೆಂಚ್ ಇಸ್ ಥರ್ಸ್ಟಿ, ಫಸ್ಟು ನನ್ನ ದಾಹವನ್ನು, ನನ್ನ ಬಾಯಾರಿಕೆಯನ್ನು ಏನು ಮಾಡೋಣ, ನೀಗಿಸ್ಕೊಳ್ಳೋಣ ಅಂಥೇಳಿ ನಕುಲ he did not obey the voice of ಯಕ್ಷ. ಸೊ ಈಗ ನಾನು ಹೇಳುವಂಥ ಕ್ವಶನ್ಸನ್ನು ಎಲ್ಲರೂ ಕೂಡ ಈಗ ಸ್ಲೈಡ್ ಆಗ್ತಿರುವಂಥ ಇದನ್ನು ನೋಟ್ಸಿನಲ್ಲಿ ಬರೆದಿರ್ತೀರ. ಸೊ ಬರೆದಿಲ್ಲ ಅಂತ ಅಂದರೆ ಬರ್ಕೊಳ್ಳಿ ಎಲ್ಲರೂ ಕೂಡ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್, ವಾಟ್ ಹ್ಯಾಪನ್ ಟು ನಕುಲ ವೆನ್ ಹಿ ಡ್ರಂಕ್ ದ ವಾಟರ್? ಸೊ ನಕುಲ ಆ ಇನ್ವಿಸಿಬಲ್ ವಾಯ್ಸ್ನ ಮಾತು ಕೇಳದೆ ನೀರನ್ನು ಕುಡ್ದ. ಸೊ ಕುಡ್ದಾದ್ಮೇಲೆ ಏನಾಯಿತು? ಸೊ ವಾಟ್ ಹ್ಯಾಪನ್ ಟು ನಕುಲ ವೆನ್ ಹಿ ಡ್ರಂಕ್ ದ ವಾಟರ್? ಆನ್ಸರ್ ನೋಡೋಣ. ಸೊ ವೆನ್ ನಕುಲ ಡ್ರಂಕ್ ದ ವಾಟರ್ he began to feel terribly drowsy and fell down to all appearance dead. ಸೊ ಯಾವಾಗ ನಕುಲ ಯಕ್ಷನ ವಾಯ್ಸನ್ನು ಕೇಳದೆ ನೀರನ್ನು ಕುಡಿತಾನೋ, ಸೊ ಅವಾಗ ಅವನಿಗೆ ಏನಾಯಿತು ಅಂದರೆ ಹಿ ಬಿಗ್ಯಾನ್ ಟು ಫೀಲ್ ಟೆರಿಬ್ಲಿ ಡ್ರೋಸಿ, ಒಂದು ಥರ ಮತ್ತು ಬಂದರ ಹಾಗೆ ಆಗಿಬಿಟ್ಟು ಏನು ಮಾಡ್ದ, ಹಿ ಫೆಲ್ ಡೌನ್ ಟು ಅಪಿಯರೆನ್ಸ್ ದ ಡ್ಯಾಡ್, ಮತ್ತು ಬಂದರ ಆಗಿ ಒಂಥರ ತಲೆಯೆಲ್ಲ ಸುತ್ತಿ ಏನು ಮಾಡ್ತಾ ಪ್ರಜ್ಞೆ ತಪ್ಪಿ ಮೂರ್ಛೆಯನ್ನು ಬೀಳ್ತಾನೆ ಅನ್ನೋದು ಇದರ ಆನ್ಸರ್ ಆಗಿರ್ತದೆ. ಆ್ಯಂಡ್ ಇನ್ ಸಿಕ್ಸ್ತ್ ಕ್ವಶನ್, ವೈ ಡಿಡ್ ಯುಧಿಷ್ಠಿರ ಆ್ಯಂಡ್ ಸಹದೇವ ಟು ಸಿ ವಾಟ್ ಇಸ್ ದ ಮ್ಯಾಟರ್ ವಾಸ್? ಸೊ ಯಾಕೆ ಯುಧಿಷ್ಠಿರ ಸಹದೇವನಿಗೆ ಹೇಳ್ತಾರೆ ಅಲ್ಲಿ ಹೋಗಿ ಏನಾಗಿದೆ ನೋಡ್ಕೊಂಬಾ ಅಂತ ಯಾಕೆ ಹೇಳ್ದ ಅನ್ನೋದು ಕ್ವಶನ್ನ ಅರ್ಥ. ಆನ್ಸರ್ ನೋಡ್ತಾ ಹೋಗೋಣ. ಯುಧಿಷ್ಠಿರ ಹ್ಯಾಡ್ ಸೆಂಡ್ ನಕುಲ ಟು ಬ್ರಿಂಗ್ ವಾಟರ್, ಬಟ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್. ದೇರ್ಫೋರ್ ಹಿ ಸೆಂಡ್ ಸಹದೇವ ಟು ಸಿ ವಾಟ್ಸ್ ದ ಮ್ಯಾಟರ್ ವಾಸ್. ಅಂದರೆ ಯುಧಿಷ್ಠಿರ ನಕುಲನ್ನು ನೀರು ತಗೊಂಬರ್ಲಿಕ್ಕೆ ಅಂತ ಕಳಿಸ್ದ. ಕಳಿಸಿದ ಮೇಲೆ ಆಫ್ಟರ್ ಎ ಲಾಂಗ್ ಟೈಮ್, ತುಂಬ ಹೊತ್ತಾದರೂ ಕೂಡ ನಕುಲ ಡಿಡ್ ನಾಟ್ ರಿಟರ್ನ್. ಸೊ ಹಾಗಾಗಿ ಯುಧಿಷ್ಠಿರ ಸೆಂಟ್ ಹಿಸ್ ಅನದರ್ ಒನ್ ಬ್ರದರ್, ದಟ್ ಈಸ್ ದ ಸಹದೇವ, ಟು ಸಿ ವಾಟ್ ಇಸ್ ದ ಮ್ಯಾಟರ್ ವಾಸ್. ಸೊ ನಕುಲ ಇಷ್ಟೊತ್ತಾದರೂ ಬಂದಿಲ್ವಲ್ಲ, ಸೊ ಹಾಗಾಗಿ ಅಲ್ಲೇನೋ ತೊಂದರೆ ಆಗಿರಬೇಕು, ನೀನು ಹೋಗಿ ನೋಡ್ಕೊಂಬಾ ಅಂಥೇಳಿ ಯುಧಿಷ್ಠಿರ ಸೆಂಡ್ ಟು ಸಹದೇವ. And the next question number 7. So why did Sahadeva meet the same fate as Nakula? ಸೊ ಯಾಕೆ ಸಹದೇವನು ಕೂಡ ನಕುಲಂತರ ಪರಿಸ್ಥಿತಿಗೆ ಬಂತು ಅನ್ನೋದು ಕ್ವಶನ್. ಆನ್ಸರ್ ನೋಡೋಣ. ಸಹದೇವ ಆಲ್ಸೋ ಡಿಡ್ ನಾಟ್ ಕೇರ್ ಫಾರ್ ದ ವಾರ್ನಿಂಗ್ ಆಫ್ ದ bodiless voice, therefore he met the same fate as ನಕುಲ. ಸಹದೇವನು ಕೂಡ ನಕುಲನ ಹುಡ್ಕೊಂಡು ತುಂಬ ದೂರ ಹೋಗ್ತಾನೆ. ಸೊ ಅಲ್ಲಿ ಹೋದಾಗ ಹಿ ವಾಸ್ ಆಲ್ಸೋ ವೆರಿ ಥರ್ಸ್ಟಿ, ತುಂಬ ಬಾಯಾರಿಕೆ ಆಗಿರ್ತದೆ, ದಾಹ ಆಗಿರ್ತದೆ. ಸೊ ಎಟ್ ದಟ್ ಮೂಮೆಂಟ್ ಸಹದೇವನು ಕೂಡ ಏನು ಮಾಡ್ತಾನೆ, ನೀರು ಕುಡಿಲಿಕ್ಕೆ ಅಂತ ಹೋಗ್ತಾನೆ. ಸೊ ಎಟ್ ದಟ್ ಟೈಮ್, as it is said, that invisible voice to warning to the ಸಹದೇವ, ಸಹದೇವನಿಗೆ ವಾರ್ನಿಂಗನ್ನು ಮಾಡ್ತಾರೆ. ಸೊ ಸಹದೇವನು ಕೂಡ ಇನ್ವಿಸಿಬಲ್ ವಾಯ್ಸನ್ನು ಹೀಡ್ಲೆಸ್, ಇಟ್ ಮೀನ್ಸ್ ಡಿಸ್ಒಬೆ ಮಾಡಿದಕ್ಕೋಸ್ಕರ, ಮಾತನ್ನು ಕೇಳದೆ ಇರೋದಕ್ಕೋಸ್ಕರ ಏನು ಮಾಡ್ದ, ಕೇಳಲಿಲ್ಲ, ನೀರನ್ನು ಕುಡ್ದ. ಆ್ಯಸ್ ಯೂಶುವಲ್ ನಕುಲಂತರನೇ ಸಹದೇವ ಆಲ್ಸೋ ಫೆಲ್ಡ್ ಆನ್ ಅಪಿಯರೆನ್ಸ್ ಟು ದ ಡ್ಯಾಡ್. ಸೊ ಇದನ್ನು ಸಹದೇವ ಮೇಡ್ ದ ಸೇಮ್ ಫೇಟ್ ಆಸ್ ನಕುಲ. ಸಹದೇವನು ಸಹ ನಕುಲಂತರ ದ ಫೆಲ್ಡ್ ಆನ್ ಅಪಿಯರೆನ್ಸ್ ಟು ದ ಡೆಡ್ ನಿಯರ್ ದ ಪೂಲ್ ಅಂಥೇಳಿ ಅರ್ಥವನ್ನು ಕೊಡ್ತದೆ.
So, and then second main, the check your response. C2 ನೋಡ್ತಾ ಹೋಗೋಣ. So, what did Arjuna see when he got to the pool? ಸೊ ಅರ್ಜುನ ಪೋಲ್ ಹತ್ರ ಹೋದಾಗ, ಆ ಕೊಳದ ಹತ್ರ ಹೋದಾಗ, ಪೂಲ್ ಅಂತಂದರೆ ಕೊಳ, ಆ ಕೊಳದ ಹತ್ರ ಹೋದ ತಕ್ಷಣ ಏನಾಯಿತು ಅಥವಾ ಏನನ್ನು ನೋಡ್ದ ಅನ್ನೋದು ಕ್ವಶನ್. ಆನ್ಸರ್ ನೋಡೋಣ. ಸೊ ಅರ್ಜುನ ಸಾ ಹಿಸ್ ಬ್ರದರ್ ನಕುಲ ಸಹದೇವ ದ ಲೇಯಿಂಗ್ ಡೆಡ್ ವೆನ್ ಹಿ ಗಾಟ್ ದ ಪೋಲ್. ಸೊ ಇಲ್ಲಿ ಆಫ್ಟರ್ ದ ಲಾಂಗ್ ಟೈಮ್ ದ ಸಹದೇವ ಆಲ್ಸೋ ಹಿ ಡಿಡ್ ನಾಟ್ ರಿಟರ್ನ್. ಸೊ ಯುಧಿಷ್ಠಿರ ಸೆಂಟ್ ಈಸ್ ಅನದರ್ ಒನ್ ಬ್ರದರ್, ಯಾರನ್ನ? ಅರ್ಜುನನ್ನ ಕಳಿಸ್ತಾನೆ. ಸೊ ಅರ್ಜುನ ಈಗ ಅವ್ರ ಬ್ರದರ್ ಹೋದಂತಹ ಡೈರೆಕ್ಷನಲ್ಲೇ ಹೋಗ್ತಾನೆ. ಸೊ ಇನ್ನೇನು ಹಿ ಹ್ಯಾಸ್ ಟು ನಿಯರ್ ಟು ದ ಪೂಲ್, ಕೊಳದ ಹತ್ರ ಹೋದ. ಸೊ ಅಲ್ಲಿ ಹಿಸ್ ಬ್ರದರ್ಸ್ ನಕುಲ ಆ್ಯಂಡ್ ದೆನ್ ಸಹದೇವ ದ ಲೇಯಿಂಗ್ ಡ್ಯಾಡ್, ಅವನಿಬ್ಬರು ತಮ್ಮಂದರು ಕೂಡ ಆ ಕೊಳದ ಪಕ್ಕದಲ್ಲಿ ಸತ್ತು ಬಿದ್ದರನ್ನು ಏನು ಮಾಡ್ತಾನೆ ಅರ್ಜುನ ನೋಡ್ತಾನೆ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್, ಸೊ ವೈ ಡು ಯು ಥಿಂಕ್ ದ ವಾಯ್ಸ್ ಡಿಡ್ ನಾಟ್ ಅಲೋ ಅರ್ಜುನ ಟು ಡ್ರಿಂಕ್ ವಾಟರ್? ಸೊ ಯಾಕೆ ಆ ಇನ್ವಿಸಿಬಲ್ ವಾಯ್ಸು ಅರ್ಜುನಿಗೂ ಕೂಡ ನೀರು ಕುಡಿಲಿಕ್ಕೆ ಬಿಡಲಿಲ್ಲ ಅನ್ನೋದು ಕ್ವಶನ್ ಆಗಿರ್ತದೆ. ಆನ್ಸರ್ ನೋಡೋಣ. ದ ವಾಯ್ಸ್ ಡಿಡ್ ನಾಟ್ ಅಲೋ ಅರ್ಜುನ ಟು ಡ್ರಿಂಕ್ ವಾಟರ್ ಬಿಕಾಸ್, ಯಾಕಂದರೆ ಹಿ ಇಗ್ನೋರ್ಡ್ ಇಟ್ಸ್ ವಾರ್ನಿಂಗ್ ಆ್ಯಂಡ್ ವಾಂಟೆಡ್ ಟು ಕ್ವೆಂಚ್ ಇಸ್ ಥರ್ಸ್ಟ್ ಫಸ್ಟ್. ಸೊ ದ ವಾಯ್ಸ್ ಡಿಡ್ ನಾಟ್ ಅಲೋ ಅರ್ಜುನ ಟು ಡ್ರಿಂಕ್ ವಾಟರ್. ಸೊ ಅರ್ಜುನನು ಕೂಡ ಈ ಹ್ಯಾಸ್ ಟು ಗೋ ನಿಯರ್ ಟು ದ ಪೋಲ್ ಆ್ಯಂಡ್ ದೆನ್ ಡ್ರಿಂಕ್ ದಟ್ ವಾಟರ್. ಕುಡಿಬೇಕಾದ್ರೆ ಅಗೈನ್ ದಟ್ ವಾಯ್ಸ್ ಈಸ್ ವಿಸಿಬಲ್, ಕೇಳ್ತದೆ. ಏನಂತ ಹೇಳ್ತದೆ? ಹಿ ಇಗ್ನೋರ್ಡ್ ಇಟ್ಸ್ ವಾರ್ನಿಂಗ್ ಆ್ಯಂಡ್ ವಾಂಟೆಡ್ ಟು ಕ್ವೆಂಚ್ ಇಸ್ ಥರ್ಸ್ಟ್ ಫಸ್ಟ್. ಸೊ ಅಗೈನ್ ದಟ್ ವಾಯ್ಸ್ ಬರ್ತದೆ, ಸ್ಟಾಪ್ ಯು ಅರ್ಜುನ, ಡೋಂಟ್ ಡ್ರಿಂಕ್ ದ ವಾಟರ್, ಆನ್ಸರ್ ಮೈ ಕ್ವಶನ್ ಫಸ್ಟ್ ಅಂತೇಳಿ ವಾಯ್ಸ್ ಬರ್ತದೆ. ಸೊ ಅದನ್ನು ಇಗ್ನೋರ್. ಸೊ ಇಗ್ನೋರ್ ಅಂತ ಹೇಳಿದ್ರೆ ಅದನ್ನು ಪರಿಗಣಿಸದೆ, ಅದ್ರ ಕಡೆ ಗಮನ ಕೊಡದೆ ಏನು ಮಾಡ್ದ ಅಂತ ಹೇಳಿದ್ರೆ ತನ್ನ ಬಾಯಾರಿಕೆಯನ್ನು ಫಸ್ಟ್ ನಾನು ನೀಗಿಸ್ಕೊಳ್ಳೋಣ ಅಂತೇಳಿ ಕುಡಿಯೋಕ್ಕೆ ಹೋಗ್ತಾನೆ ಅನ್ನೋದು ಕ್ವಶನ್ ಆನ್ಸರ್ ಆಗ್ತದೆ. ಸೊ ಕುಡಿತಾನೆ. ಆಫ್ಟರ್ ದಟ್ ಅರ್ಜುನ ಆಲ್ಸೋ ಫೆಲ್ ಡೌನ್ ನಿಯರ್ ಟು ದಟ್ ಪೋಲ್. And the next question, so why did the invisible being laughed at Arjuna? ಈ ಕ್ವಶನ್ ಅರ್ಥ, ಆ ಇನ್ವಿಸಿಬಲ್ ವಾಯ್ಸ್ ಅಂದರೆ ಯಕ್ಷ ಯಾಕೆ ಅರ್ಜುನನ ನೋಡಿ ಲಾಫ್, ನಗಾಡ್ತಾನೆ, ಜೋರಾಗಿ ನಗಾಡ್ತಾನೆ ಅನ್ನೋದು ಕ್ವಶನ್ನ ಅರ್ಥ ಆಗಿರ್ತದೆ. ಆನ್ಸರ್ ನೋಡೋಣ. ಅರ್ಜುನ ಬಿಕೇಮ್ ಆಂಗ್ರಿ and shoot sharp in the directions of the voice, but the arrows could not kill it. Therefore, the invisible being laughed at Arjuna. ಕನ್ನಡ ಅರ್ಥ ನೋಡೋಣ. ತನ್ನ ತಮ್ಮಂದರು ಸತ್ತು ಬಿದ್ದಿದ್ದನ್ನು ಅರ್ಜುನ ಪೂಲ್ ಹತ್ರ ಬಂದು ನೋಡ್ತಾನೆ. ಯಾರು ನನ್ನ ತಮ್ಮಂದ್ರನ್ನ ಸಾಯಿಸಿದ್ದು, ನಾನು ಅವ್ರ ವಿರುದ್ಧ ರಿವೆಂಜ್, ಸೇಡ್ ತೀರಿಸ್ಕೊಂಡೆ ಬಿಡೋದಿಲ್ಲ ಅಂಥೇಳಿ ಕೂಗಾಡ್ತಾ ಇರ್ತಾನೆ. ಸೊ ಇಟ್ ಬಿಕೇಮ್ ದ ಆ್ಯಂಗ್ರಿ, ತುಂಬ ಸಿಟ್ಟು ಹಾಕ್ತಾನೆ. ಆ್ಯಂಡ್ ಶೂಟ್ ಶಾರ್ಪ್ ಆ್ಯರೋಸ್ ಇನ್ ದ ಡೈರೆಕ್ಷನ್ಸ್ ಆಫ್ ದಿಸ್ ವಾಯ್ಸ್, ತನ್ನ ಬಿಲ್ಲು ಬಾಣವನ್ನು ತಗೊಂಡು ಬಾಣವನ್ನು ಯಾವ ಸೈಡ್ ವಾಯ್ಸ್ ಬರ್ತಾ ಇರ್ತದೋ ಆ ಸೈಡು ಡೈರೆಕ್ಷನ್ ಇಟ್ಟು ಹೊಡಿಲಿಕ್ಕೆ ಬಾಣವನ್ನು ಹಿಡ್ಕೊಳ್ತಾನೆ. ಸೊ ಎಟ್ ದಟ್ ಮೂಮೆಂಟ್ ದ ಯಕ್ಷ ಲಾಫ್ಡ್ ವೆರಿ ಲೌಡ್ಲಿ. ಯಾಕಂತ ಅಂದರೆ ದ ಆ್ಯರೋಸ್ ಕುಡ್ ನಾಟ್ ಕಿಲ್ ಇಟ್. ಈಗ ವ್ಯಕ್ತಿ ಇದ್ದಿದ್ರೆ ಅದನಿಗೆ ಬಾಣ ಚುಚ್ಚಿತ್ತು, ಹಿ ವಾಸ್ ಡೈಡ್. ಬಟ್ ದಿಸ್ ಈಸ್ ಇನ್ವಿಸಿಬಲ್ ವಾಯ್ಸ್, ಕಣ್ಣಿಗೆ ಕಾಣದೇ ಇರುವಂತಹ ಎಲ್ಲೋ ಒಂದು ಅಶರೀರವಾಣಿ, ಅದಕ್ಕೆ ಬಾಣ ತಗೊಂಡು ಹೊಡೆದ್ರೆ ಸತ್ತೋಗ್ತದ. ಸೊ ದೇರ್ ಫೋರ್ ಅದಕ್ಕೆ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಡ್ ಎಟ್ ಅರ್ಜುನ. ಸೊ ಆ ಯಕ್ಷ ಇನ್ವಿಸಿಬಲ್ ವಾಯ್ಸ್ ಅರ್ಜುನನ್ನು ನೋಡ್ಬಿಟ್ಟು ಏನು ಮಾಡ್ತಾನೆ, ಹಿ ವಾಸ್ ಲಾಫ್ಡ್. ನೆಕ್ಸ್ಟ್ ಕ್ವಶನ್,
ವಾಟ್ ವಾಸ್ ದ ವಾರ್ನಿಂಗ್ ಆಫ್ ಯಕ್ಷ ಟು ಯುಧಿಷ್ಠಿರ? ಸೊ ಹಾಗಾದರೆ ಯುಧಿಷ್ಠಿರನಿಗೆ ಯಕ್ಷ ಏನಂತ ವಾರ್ನಿಂಗ್ ಮಾಡ್ತಾನೆ ಅನ್ನೋದು ಕ್ವಶನ್ ಆಗಿರ್ತದೆ. ಆನ್ಸರ್ ನೋಡೋಣ. ಯುವರ್ ಬ್ರದರ್ಸ್ ಡ್ಯಾಡ್, ಬಿಕಾಸ್ ನಿನ್ನ ತಮ್ಮಂದರು ಸತ್ತೋಗ್ಬಿಟ್ಟಿದ್ದಾರೆ. ಯಾಕಂದರೆ ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ಸ್. ಡು ನಾಟ್ ಫಾಲೋ ದೆಮ್. ಆನ್ಸರ್ ಮೈ ಕ್ವಶನ್ ಫಾಸ್ಟ್ ಆ್ಯಂಡ್ ದೆನ್ ಕ್ವೆಂಚ್ ಯುವರ್ ಥರ್ಸ್ಟಿ. ದಿಸ್ ಪೂಲ್ ಈಸ್ ಮೈನ್. ದಿಸ್ ವಾಸ್ ದ ವಾರ್ನಿಂಗ್ ಆಫ್ ಯಕ್ಷ ಟು ಯುಧಿಷ್ಠಿರ. ಸೊ ಈಗ ಯುಧಿಷ್ಠಿರ ಪೂಲ್ ಹತ್ರ ಬಂದಾಗ ಈತನು ಕೂಡ ತನ್ನ ತಮ್ಮಂದ್ರ ಸಾವಿಗೆ ತುಂಬ ಆಕ್ರಂದನವನ್ನು ವ್ಯಕ್ತಪಡಿಸಿ ಹಿ ವಾಸ್ ಆಲ್ಸೋ ವೆರಿ ಥರ್ಸ್ಟಿ. ಸೊ ವೆನ್ ದಟ್ ಯುಧಿಷ್ಠಿರ ಈ ಹ್ಯಾಸ್ ಟು ಡ್ರಂಕ್ ದಟ್ ವಾಟರ್, ಕುಡಿತಾ ಇರಬೇಕಾದ್ರೆ ಅಗೈನ್ ದಟ್ ವಾರ್ನಿಂಗ್ ಈಸ್ ಹಿಯರ್. ಮತ್ತೆ ಅದೇ ಯಕ್ಷ ವಾರ್ನ್ ಮಾಡ್ತಾನೆ. ಯಾರಿಗೆ? ಯುಧಿಷ್ಠಿರನ್. ಸೊ ಏನಂತ ವಾರ್ನಿಂಗ್ ಮಾಡ್ದ ಅಂತ ಹೇಳಿದ್ರೆ, ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ಸ್, ಡು ನಾಟ್ ಫಾಲೋ ದೆಮ್. ಸೊ ಯಾಕಂದರೆ ಯುವರ್ ಬ್ರದರ್ ಡೈಡ್, ಸತ್ ಬಿದ್ದಿದ್ದಾರೆ. ಯಾಕಂದರೆ ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ಸ್, ಅವರು ನನ್ನ ಮಾತನ್ನು ಕೇಳದೆ ಏನು ಮಾಡಿದ್ರು, ನೀರನ್ನು ಕುಡಿದ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಹಿ ವಾಸ್ ಡೈಡ್. ಸೊ ಡು ನಾಟ್ ಫಾಲೋ ದೆಮ್. ಸೊ ಅದೇ ಥರ ನೀನು ಕೂಡ ಮಾಡಬೇಡ. ಸೊ ಆನ್ಸರ್ ಮೈ ಕ್ವಶನ್ ಫಸ್ಟ್ ಆ್ಯಂಡ್ ದೆನ್ ಕ್ವೆಂಚ್ ಯುವರ್ ಥರ್ಸ್ಟಿ. ಸೊ ಹಾಗಾಗಿ ಫಸ್ಟು ನೀನು ನನ್ನ ಕ್ವಶನ್ಗಳಿಗೆ ಆನ್ಸರ್ ಮಾಡು, ನಂತರ ನೀನು ನಿನ್ನ ದಾಹವನ್ನು, ಬಾಯಾರಿಕೆನ ನೀಗಿಸ್ಕೋ ಅಂತ ಹೇಳ್ತಾನೆ. ಯಾಕಂದರೆ ದಿಸ್ ಪೋಲ್ ಈಸ್ ಮೈನ್. ಯಾಕಂದರೆ ಈ ಕೊಳ ನನ್ನದು. ಸೊ ಹೀಗೆ, ಸೊ ದಿಸ್ ವಾಸ್ ದ ವಾರ್ನಿಂಗ್ ಆಫ್ ಯಕ್ಷ ಟು ಯುಧಿಷ್ಠಿರ. ನೆಕ್ಸ್ಟ್ ಕ್ವಶನ್ ನೋಡೋಣ. So do you observe any difference between the Arjuna and Yudhishthira in their response to the invisible voice? ಸೊ ಇಲ್ಲಿ ಕ್ವಶನ್ ಏನು ಹೇಳ್ತಿದಂತೆ, ಡು ಯು ಅಬ್ಸರ್ವ್ ದಿಸ್ ಸೀನ್? ಸೊ ಇಲ್ಲಿ ಅರ್ಜುನ ಮತ್ತು ಯುಧಿಷ್ಠಿರ ಇವರಿಬ್ಬರು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಇನ್ವಿಸಿಬಲ್ ವಾಯ್ಸಿಗೆ, ಅಂದರೆ ಯಕ್ಷನಿಗೆ ಹೇಗೆ ರೆಸ್ಪಾನ್ಸ್ ಮಾಡಿದ್ರು ಅನ್ನೋದನ್ನು ಕ್ವಶನ್ನು ಅರ್ಥ ಆಗಿರ್ತದೆ. ಸೊ ಉತ್ತರ ನೋಡ್ತಾ ಹೋಗೋಣ. Yes, there was the difference between Arjuna and Yudhishthira in their response to invisible voice. Yes, ಇಬ್ಬರು ಒಂದೇ ಥರ ರೆಸ್ಪಾನ್ಸ್ ಮಾಡಿದ್ರಾ? ನೋ. ಸೊ ಆ್ಯಸ್ ಇಟ್ ಈಸ್ ದ ಅರ್ಜುನ ಆ್ಯಂಡ್ ದೆನ್ ಯುಧಿಷ್ಠಿರ ಟು ರೆಸ್ಪಾನ್ಸ್ ಇನ್ ದಿಸ್ ವೇರಿಯಸ್ ವೇ, ಬೇರೆ ಬೇರೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿದ್ರು. ಸೊ ಹೇಗೆ ಅಂತ ಅಂದರೆ, ಆ್ಯಸ್ ಸೂನ್ ಆ್ಯಸ್ ಅರ್ಜುನ ಹಿಯರ್ಡ್ ದ ವಾರ್ನಿಂಗ್ ಆಫ್ ಇನ್ವಿಸಿಬಲ್ ವಾಯ್ಸ್, he had become angrily and shoot sharp arrows at the directions of the voice. Being eccentric, he wanted to destroy it. So when Arjuna, he can hear the voice, he become very angry, tumba ಸಿಟ್ಟಾಗ್ತಾನೆ. ಆ್ಯಂಡ್ ಶೂಟ್ ಶಾರ್ಪ್ ಆ್ಯರೋಸ್ ಎಟ್ ದ ಡೈರೆಕ್ಷನ್ಸ್ ಆಫ್ ದಿಸ್ ವಾಯ್ಸ್. ನನ್ನ ತಮ್ಮಂದ್ರ ಸಾವಿಗೆ ಕಾರಣ ಆಗಿರುವಂಥ ನಿನ್ನ ವಿರುದ್ಧ ನಾನು ರಿವೆಂಜ್ ತೀರಿಸ್ಕೋಬೇಕು ಅಂಥೇಳಿ ಶೂಟ್ ಶಾರ್ಪ್ ಆ್ಯರೋಸ್, ಬಾಣವನ್ನು ತಗೊಂಡು ಗುರಿ ಇಟ್ಟು ಹೊಡಿಲಿಕ್ಕೆ ಆ ವಾಯ್ಸ್ ಕಡೆ ನಿಂತ್ಕೊತಾನೆ. ಬೀಯಿಂಗ್ ಅಸೆಂಟ್ರಿಕ್, ಹಿ ವಾಂಟೆಡ್ ಟು ಡಿಸ್ಟ್ರಾಯ್ ಇಟ್. ಯಾಕಂದರೆ ಆ ಶತ್ರುವನ್ನು, ಕಣ್ಣಿಗೆ ಕಾಣಿರೋ ಶತ್ರುವನ್ನು ಸಾಯಿಸಬೇಕು ಅಂಥೇಳಿ ಹೊಡ್ತಾನೆ. ಸೊ ದಿಸ್ ಟೈಪ್ ಆಫ್ ಅರ್ಜುನ ರಿಯಾಕ್ಟೆಡ್ ಟು ಯಕ್ಷಸ್ ವಾಯ್ಸ್. ಆದರೆ ಯುಧಿಷ್ಠಿರ ಹೇಗೆ ರಿಯಾಕ್ಟ್ ಮಾಡ್ದ? ವೇರ್ ಹ್ಯಾಸ್ ಯುಧಿಷ್ಠಿರ ವಾಸ್ ಕ್ಲಾಮ್ ಇನ್ ಹ್ಯಾಂಡ್ಲಿಂಗ್ ದಟ್ ಸಿಚುಯೇಷನ್, ಬಟ್ ಯುಧಿಷ್ಠಿರ he has to taken that warning in that calm, ತುಂಬ ಕೂಲಾಗಿ ತಗೊತಾನೆ ಇನ್ ಹ್ಯಾಂಡ್ಲಿಂಗ್ ದಿಸ್ ಸಿಚುಯೇಷನ್. ಸೊ ಹೌ ವಿ ರಿವ್ಯೂಡ್ ಅಥವಾ ಹೌ ವಿ ಸೇಫ್ ಇನ್ ಮೈ ಬ್ರದರ್ಸ್, ತನ್ನ ತಮ್ಮಂದಿರನ್ನು ಈ ಸಂಕಟದಿಂದ ಹೇಗೆ ಪಾರು ಮಾಡಬಹುದು ಅಂಥೇಳಿ ಕಾಮಾಗಿ ಥಿಂಕ್ ಮಾಡ್ತಾನೆ. ಯಾರೋ? ಯುಧಿಷ್ಠಿರ. ಹಿ ಸಾ ಎ ಪಾಸಿಬಲ್ ವೇ ಆಫ್ ರಿಡೀಮಿಂಗ್ ದಟ್ ಸಿಚುಯೇಷನ್. ಹಾಗಾದರೆ ಇಂಥ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಹೇಗೆ ನನ್ನ ತಮ್ಮಂದರನ್ನು ಅಥವಾ ನನ್ನನ್ನು ಆಗಲಿ ನಾನು ಹೇಗೆ ಬಚಾವ್ ಮಾಡಬೇಕು ಅನ್ನೋದನ್ನು ಯುಧಿಷ್ಠಿರ ಥಿಂಕ್ ಮಾಡ್ತಾನೆ.
So this too was the two different way the Arjuna and Yudhishthira reacted to the Yaksha's voice. And the next question. So why do you think all the brothers fell unconscious when they drank the water? ಸೊ ಯಾಕೆ ಪಾಂಡವಾಸ್ ಬ್ರದರ್ ಎಲ್ಲರೂ ಕೂಡ ಎಕ್ಸೆಪ್ಟ್ ಯುಧಿಷ್ಠಿರನ ಬಿಟ್ಬಿಟ್ಟು ಎಲ್ಲರೂ ಕೂಡ ಯಾಕೆ ಅನ್ಕಾನ್ಷಿಯಸ್ ಆದರೂ ಮೂರ್ಛೆ ಬೀಳ್ತಾರೆ ವೆನ್ ದೇ ಡ್ರಂಕ್ ದ ವಾಟರ್? ಆನ್ಸರ್ ನೋಡ್ತಾ ಹೋಗೋಣ. ಆಲ್ ದ ಬ್ರದರ್ ಇಗ್ನೋರ್ಡ್ ದ ವಾರ್ನಿಂಗ್ ಆಫ್ ದ ಇನ್ವಿಸಿಬಲ್ ವಾಯ್ಸ್. ಯಾಕಂದರೆ ಆ 4 ಜನ ಬ್ರದರ್ಸ್ ಪಾಂಡವಸ್ ಬ್ರದರ್ಸು ಕೂಡ ಯಕ್ಷನ ವಾಯ್ಸನ್ನು ಇಗ್ನೋರ್ ಕೇಳಲಿಲ್ಲ. ಸೊ ಹಾಗಾಗಿ ಏನಾಯಿತು, ದೇ ಫೆಲ್ ಅನ್ಕಾನ್ಷಿಯಸ್ ವೆನ್ ಹಿ ಡ್ರಂಕ್ ದ ವಾಟರ್. ಆತನ ಮಾತನನ್ನು ಕೇಳದೆ ನೀರನ್ನು ಕುಡಿದಿದ್ರಿಂದ ಏನಾಯಿತು ಅಂತಂದರೆ ದೀಸ್ ಆರ್ ಆಲ್ ಬ್ರದರ್ಸ್ ಹ್ಯಾಸ್ ಟು ಡೆಡ್ ನಿಯರ್ ಟು ದ ಪೂಲ್. ಡು ಯು ಅಂಡರ್ಸ್ಟ್ಯಾಂಡ್ ನೌ? ಯಾ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್. According to Yudhishthira, mind is faster than the wind. Do you agree with him? So ಯುಧಿಷ್ಠಿರನ ಪ್ರಕಾರ ಮೈಂಡ್ ಈಸ್ ಫಾಸ್ಟರ್ ದ್ಯಾನ್ ದ ವಿಂಡ್. ಸೊ ನಮ್ಮ ಆಲೋಚನಾ ಶಕ್ತಿ ಗಾಳಿಗಿನ ತುಂಬ ವೇಗವಾದದ್ದು ಅಂಥೇಳಿ ಯುಧಿಷ್ಠಿರ ಹೇಳ್ತಾ. ಡು ಯು ಅಗ್ರಿ ವಿತ್ ದಿಮ್? ನೀವು ಅದನ್ನು ಒಪ್ಕೊತೀರಾ ಅನ್ನೋದು ಕ್ವಶನ್ ಆಗಿರ್ತದೆ. ಆನ್ಸರ್ ನೋಡೋಣ. ಎಸ್, ಹೌದು, ವಿ ಅಗ್ರಿ ವಿತ್ ಯುಧಿಷ್ಠಿರ. ಹೌದು, ಯುಧಿಷ್ಠಿರ ಹೇಳಿದ್ದು ಸರಿ. ಗಾಳಿಯ ವೇಗಕ್ಕಿಂತ ನಮ್ಮ ಆಲೋಚನಾ ಶಕ್ತಿಯ ವೇಗ ಏನಾಯಿತು ಅಂದರೆ ಇಟ್ ಈಸ್ ಫಾಸ್ಟರ್, ತುಂಬ ಜಾಸ್ತಿ ವೇಗವಾಗಿ ಇರ್ತದೆ ಅನ್ನೋದು ಇದರ ಉತ್ತರ ಆಗಿರ್ತದೆ. ನೆಕ್ಸ್ಟ್ ನೋಡೋಣ. ವಾಟ್ ಈಸ್ ದಟ್ ಅಬಾಂಡಿಂಗ್ ವಿಚ್ ಮ್ಯಾನ್ ಬಿಕಮ್ಸ್ ಲವ್ಡ್ ಬೈ ಆಲ್? ಸೊ ನಾವು ನಮ್ಮಲ್ಲಿರುವಂತಹ ಏನನ್ನು ಬಿಟ್ಟರೆ ನಾವು ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾಣ್ತೀವಿ ಅನ್ನೋದು ಕ್ವಶನ್ ಆಗಿರ್ತದೆ. ಸೊ ಉತ್ತರ ನೋಡ್ತಾ ಹೋಗೋಣ. ಇಟ್ ಈಸ್ ಪ್ರೈಡ್, ದೇ ಅಬಾಂಡಿಂಗ್ ಇಟ್ ಮ್ಯಾನ್ ಬಿಕೇಮ್ಸ್ ಲವ್ಡ್ ಬೈ ಆಲ್. ಸೊ ಪ್ರೈಡ್ ಅಂತ ಹೇಳಿದ್ರೆ ಅಹಂಕಾರ. ನಮ್ಮಲ್ಲಿರುವಂಥ ಅಹಂಕಾರವನ್ನು ನಾವು ತ್ಯಜಿಸಿದರೆ ನಾವು ಎಲ್ಲರನ್ನು ಕೂಡ ನಾವು ಪ್ರೀತಿಯಿಂದ ಕಾಣಬಹುದು ಅಂಥೇಳಿ ಯುಧಿಷ್ಠಿರ ಹೇಳ್ತಾನೆ ಆನ್ಸರ್. ಸೊ ದೀಸ್ ಆರ್ ಆಲ್ ವರ್ ದ ಯಕ್ಷ ಸೇಸ್ ಟು ದ ಕ್ವಶನ್ಸ್ ಫಾರ್ ಯುಧಿಷ್ಠಿರ. And the next question. So what is the answers of Yudhishthira to the question who rescues man in dangerous? ಸೊ ಈ ಕ್ವಶನ್ಗಿನ್ನ ಯಕ್ಷ ಯುಧಿಷ್ಠಿರನಿಗೆ ಕೇಳ್ತಾನೆ, ಹೂ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರಸ್? ಮನುಷ್ಯ ಅಗಾಧದಲ್ಲಿ ಇದ್ದಾಗ ಯಾವುದು ನಮ್ಮನ್ನು ಕಾಪಾಡ್ತದೆ ಅನ್ನೋದು ಕ್ವಶನ್ನ ದ ಇನ್ನರ್ ಮೀನಿಂಗ್ ಆಗಿರ್ತದೆ. ಉತ್ತರ ನೋಡೋಣ. ಕರೇಜ್. ಸೊ ಕರೇಜ್ ಈಸ್ ದ ಆನ್ಸರ್ ಆಫ್ ಯುಧಿಷ್ಠಿರ ಟು ದ ಕ್ವಶನ್ ಹೂ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರಸ್. ಮನುಷ್ಯ ಯಾವುದಾದ್ರು ಒಂದು ತೊಂದರೆಯಲ್ಲಿ ಸಿಗಾಕೊಂಡಾಗ ಅದರಿಂದ ಹೇಗೆ ರೆಸ್ಕ್ಯೂಸ್ ಅಂದರೆ ಪಾರಾಗೋದು ಹೇಗೆ ಸಾಧ್ಯ ಅಂತಂದರೆ ನಮ್ಮಲ್ಲಿ ಕರೇಜ್ ಇರಬೇಕು. ಕರೇಜ್ ಅಂತ ಅಂದರೆ ಧೈರ್ಯ. ನಮ್ಮಲ್ಲಿ ಧೈರ್ಯ ಇದ್ದರೆ ಮಾತ್ರ ವಿ ಹ್ಯಾವ್ ಟು ಸಾಲ್ವ್ ದೇರ್ ಇಫ್ ಎನಿ ಪ್ರಾಬ್ಲಮ್ಸ್ ಆಲ್ಸೋ. ಸೊ ದ ರೈಟ್ ಆನ್ಸರ್ ಈಸ್ ದ ಕರೇಜ್ ವಾಸ್ ರೆಸ್ಕ್ಯೂಸ್ ಮ್ಯಾನ್ ಇನ್ ಡೇಂಜರಸ್. ನಾವು ಸಂಕಟದಲ್ಲಿ ಸಿಗಾಕೊಂಡಾಗ ಅಥವಾ ಯಾವುದಾರ ತೊಂದರೆಯಲ್ಲಿ ನಾವು ಸಿಗಾಕೊಂಡಾಗ ಹೆದರ್ಕೊಂಡ್ಬಿಟ್ರೆ it does not solve them that problem. So when we have to face in courageously, ಧೈರ್ಯವಾಗಿ ಎದುರಿಸಿದರೆ ಮಾತ್ರ we can easily solve them that the problem ಅನ್ನೋದು ಈ ಕ್ವಶನ್ನ ಅರ್ಥ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವೈ ಡು ಯು ಥಿಂಕ್ ದ ಯಕ್ಷ ಗೇವ್ ಯುಧಿಷ್ಠಿರ ಎ ಬೋನ್? ಸೊ ಯಾಕೆ ಯಕ್ಷ ಯುಧಿಷ್ಠಿರನ ಈ ಥರ ಪ್ರಶ್ನೆ ಮಾಡ್ತಾನೆ ಅನ್ನೋದು ಕ್ವಶನ್ನ ಅರ್ಥ ಆಗಿರ್ತದೆ. ದ ಚಾಯ್ಸ್ ದಟ್
ದ ಯಕ್ಷ ಗೇವ್ ದ ಯುಧಿಷ್ಠಿರ he was that one of his dead brother could then be reviewed who he wanted to review and he should come back to the life. ಸೊ ಯಾಕೆ ಯಕ್ಷ ಯುಧಿಷ್ಠಿರನಿಗೆ ಕೇಳ್ದ ಅಂತಂದರೆ, ಸೊ ಈಗ ಯಕ್ಷ ಹೇಳ್ತಾನೆ, ಒನ್ ಆಫ್ ಯುವರ್ ಬ್ರದರಲ್ಲಿ, ಒನ್ ಆಫ್ ಈಸ್ ದ ಡೆಡ್ ಬ್ರದರ್, ಸತ್ತಿರುವಂತಹ ಈ ನಿನ್ನ ಬ್ರದರ್ಗಳಲ್ಲಿ ಕುಡ್ ದ್ಯಾನ್ ಬಿ ರಿವ್ಯೂಡ್ ಹೂ ಹಿ ವಾಂಟೆಡ್ ಟು ಬಿ ರಿವ್ಯೂಡ್. ಇಲ್ಲಿ ಸತ್ ಬಿದ್ದಿರುವಂತಹ ನಿನ್ನ ತಮ್ಮಂದರುಗಳಲ್ಲಿ ಯಾರನ್ನಾರು ಒಬ್ಬರನ್ನ ನಾನು ರಿವ್ಯೂ ಅಂತಂದರೆ ಪುನಃ ಬದುಕಿಸ್ತೀನಿ ಅಂಥೇಳಿ ಅರ್ಥ ಕೊಡ್ತದೆ. ರಿವ್ಯೂಡ್ ಮಾಡಬೇಕಾದ್ರೆ ನೀನು ಯಾರನ್ನು ಬದುಕಿಸ್ಲಿಕ್ಕೆ ಇಷ್ಟಪಡ್ತೀಯ ಅಂಥವ್ರನ್ನ ನಾನೇನು ಮಾಡ್ತೀನಿ, ಈ ಶುಡ್ ಕಮ್ ಬ್ಯಾಕ್ ಟು ದ ಲೈಫ್, ಮತ್ತೆ ನಾನು ಅವರನ್ನು ಮರಳಿ ಸತ್ತಿರುವಂಥವ್ರನ್ನ ನೀ ಹೇಳಿರುವಂಥ ಒನ್ ಬ್ರದರ್ನ ನಾನು ಬದುಕಿಸ್ತೀನಿ ಅಂಥೇಳಿ ಯಕ್ಷ ಯುಧಿಷ್ಠಿರನಿಗೆ ಕೇಳ್ತಾನೆ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್, ಸೊ ವೈ ಡಿಡ್ ಯುಧಿಷ್ಠಿರ ಚೂಸ್ ನಕುಲ ಇನ್ ದ ಪ್ರಿಫರೆನ್ಸ್ ಟು ಭೀಮಾ? ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಇದು ನಿಮಗೆ 4 ಮಾರ್ಕ್ಸಿಗೂ ಕೂಡ ಕೇಳ್ತಾ ಹೋಗ್ತಾರೆ. ಸೊ ಯಾಕೆ ಯುಧಿಷ್ಠಿರ ನಕುಲನ್ನು ಸೆಲೆಕ್ಟ್ ಮಾಡ್ತಾನೆ, ಭೀಮನ್ ಯಾಕೆ ಸೆಲೆಕ್ಟ್ ಮಾಡಲಿಲ್ಲ ಅನ್ನೋದು ಕ್ವಶನ್ನ ಅರ್ಥ ಆಗಿರ್ತದೆ. ಇದು ನಿಮ್ಮ ಎಕ್ಸಾಮಿನೇಷನ್ ಪರ್ಪಸ್ ಆಗಿ ತುಂಬ ವೆರಿ ಇಂಪಾರ್ಟೆಂಟ್ ಕ್ವಶನ್. 3 to 4 ಮಾರ್ಕ್ಸ್ ಕ್ವಶನ್ಸಿಗೆ ಇದನ್ನು ಕೇಳ್ತಾರೆ. ಆನ್ಸರ್ ನೋಡೋಣ. ಯುಧಿಷ್ಠಿರಾಸ್ ಫಾದರ್ ಹ್ಯಾಡ್ 2 wives, ನೇಮ್ಲಿ ದ ಕುಂತಿ ಆ್ಯಂಡ್ ಮಾದ್ರಿ. ಸೊ ಯುಧಿಷ್ಠಿರನ ತಂದೆಗೆ 2 ಹೆಂಡತಿಯರು. ಒಬ್ಬರು ಯಾರು? ಕುಂತಿ, ಇನ್ನೊಬ್ಬರು ಮಾದ್ರಿ ಅಂತೇಳಿ. ಹಿ ವಾಸ್ ದ ಸನ್ ಆಫ್ ಕುಂತಿ. ಸೊ ಇಲ್ಲಿ ಹಿ ಅಂತಂದರೆ ಯುಧಿಷ್ಠಿರ, ನಾನು ಕುಂತಿಯ ಮಗ, ಆ್ಯಂಡ್ ಆಲ್ರೆಡಿ ಸರ್ವೈವಿಂಗ್, ನಾನು ಆಲ್ರೆಡಿ ಬದುಕಿದ್ದೀನಿ, ಪರವಾಗಿಲ್ಲ. ಸೊ ನಕುಲ ವಾಸ್ ದ ಸನ್ ಆಫ್ ಮಾದ್ರಿ, ಆದರೆ ನಕುಲ ಮಾದ್ರಿಯ ಮಗ ಅಲ್ವಾ. ಸೊ ಹೂ ವಾಸ್ ನಾಟ್ ಅಲೈವ್, ಸೊ ಆತ ಈಗ ಬದುಕಿಲ್ಲ, ಸತ್ತೋಗ್ಬಿಟ್ಟಿದ್ದಾರೆ ನಕುಲ ಆ್ಯಂಡ್ ದೆನ್ ಸಹದೇವ. ದೇರ್ ಫೋರ್ ಹಿ ಚೂಸ್ ನಕುಲ ಇನ್ ಪ್ರಿಫರೆನ್ಸ್ ಟು ಭೀಮಾ. ಸೊ ಕುಂತಿಯ ಪರವಾಗಿ ನನ್ನ 3 ಬ್ರದರ್ಗಳಲ್ಲಿ ಅವ್ರ ಪರವಾಗಿ ನಾನಿದ್ದೀನಿ ಯುಧಿಷ್ಠಿರ, ಆದರೆ ಮಾದ್ರಿಯ ಪರವಾಗಿ ನಕುಲ ಮತ್ತು ಸಹದೇವ 2 ಮಕ್ಕಳು, ಅದರಲ್ಲಿ ನಕುಲನ ಬದುಕಿಸು. ಯಾಕಂದರೆ ಅವರಿಬ್ಬರಲ್ಲಿ ಮಾದ್ರಿ ಪರವಾಗಿ 2 ಮಕ್ಕಳು ಇಲ್ಲ, ಅವರಿಬ್ಬರು ತೀರ್ಕೊಂಡಿದ್ದಾರೆ. ಸೊ ಹಾಗೆ ಅವರಿಬ್ಬರಲ್ಲಿ ನಕುಲನ ಬದುಕಿಸು ಅಂಥೇಳಿ ಯುಧಿಷ್ಠಿರ ಹೇಳ್ತಾನೆ. ಸೊ ಭೀಮ ಥ್ರೂ ಹಿ ವಾಸ್ ಲವಿಂಗ್ ಬ್ರದರ್ ಈ ಸ್ಟುಡ್ ಫ್ರಮ್ ದ ಇಂಪಾರ್ಟೆಂಟ್ ಜಸ್ಟಿಸ್. ಸೊ ಇದು ಸರಿಯಾದ ನ್ಯಾಯ ಅಂಥೇಳಿ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ ಯು ವರ್ ಯುಧಿಷ್ಠಿರ, ಹೌ ಮೆನಿ ಕ್ವಶನ್ಸ್ ವುಡ್ ಯು ಬಿ ಏಬಲ್ ಟು ಆನ್ಸರ್? ಸೊ ಹಾಗಾದರೆ ಯುಧಿಷ್ಠಿರ ಎಷ್ಟು ಕ್ವಶನ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ಕ್ವಶನ್. ಇಫ್ ಐ ವರ್ ಯುಧಿಷ್ಠಿರ, ಸೊ ಇಲ್ಲಿ ಕ್ವಶನ್ ಹೇಳ್ತಿದೆ, ಲುಕ್ ಕೇರ್ಫುಲಿ. ಇಫ್ ಯು ವರ್ ಯುಧಿಷ್ಠಿರ, ನೀವೇನಾದರೂ ಯುಧಿಷ್ಠಿರ ಆಗಿದ್ದರೆ, ಹೌ ಮೆನಿ ಕ್ವಶನ್ಸ್ ವುಡ್ ಯು ಬಿ ಏಬಲ್ ಟು ಆನ್ಸರ್? ಈಗ ಆ ಸಿಚುವೇಷನಲ್ಲಿ ನೀನೇ ಯುಧಿಷ್ಠಿರ ಅಂತ ಅಂದ್ಕೊಳ್ಳಿ ಸ್ಟೂಡೆಂಟ್. ಈಗ ನೀವೆಲ್ಲರೂ ಯುಧಿಷ್ಠಿರ ಆಗಿದ್ದರೆ ಎಷ್ಟು ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ರಿ ಅನ್ನೋದು ಕ್ವಶನ್. ನೋಡೋಣ. ಇಫ್ ಐ ವರ್ ಯುಧಿಷ್ಠಿರ, ನಾನೆಲ್ಲರೂ ಯುಧಿಷ್ಠಿರ ಆಗಿದ್ದರೆ, ಐ ವುಡ್ ಬಿ ಏಬಲ್ ಟು ಆನ್ಸರ್ 5 or 6 ಕ್ವಶನ್, 4 ಅಥವಾ 5 ಕ್ವಶನಿಗೆ ಆನ್ಸರ್ ಮಾಡ್ತಿದ್ದೆ. ಬಟ್ ದ ಯಕ್ಷ ಸೇಸ್ ಟು ದ ಯುಧಿಷ್ಠಿರ ಕ್ವಶನ್, ದೇರ್ ಆರ್ ಸೋ ಮೆನಿ ಕ್ವಶನ್ಸ್ ಟು ಆಸ್ಕ್ ದೆಮ್. ಸೊ ದೀಸ್ ಕ್ವಶನ್ ದ ಯುಧಿಷ್ಠಿರ ರ್ಯಾಪಿಡ್ಲಿ ಆನ್ಸರ್ ದೆಮ್ 1 by 1. ಹಲವಾರು ಕ್ವಶನನ್ನು ಕೇಳಿದ, ಅದಕ್ಕೆ ಯುಧಿಷ್ಠಿರ ಆಲೋಚನೆ ಮಾಡಿಬಿಟ್ಟು ಪಟಾಫಟ್ ನನಗೆ ಒಂದಕ್ಕೊಂದು ಉತ್ತರ ಕೊಟ್ಟ. ಎಟ್ ದಟ್ ಪೊಸಿಷನಲ್ಲಿ ನಾವಿದ್ದರೆ ನಮಗಷ್ಟು ತಾಳ್ಮೆನೂ ಇರ್ತಾ ಇರಲಿಲ್ಲ. ಅಟ್ಲೀಸ್ಟ್ ಒಂದು 4, 5 to 6 ಕ್ವಶನಿಗೆ ಆನ್ಸರ್ ಮಾಡ್ತಿದ್ವಿ ಅಂತ ಅನ್ಸುತ್ತೆ. ನೆಕ್ಸ್ಟ್, ಸೊ ವೈ ಡಿಡ್ ಯಮ ಟೇಕ್ ದ ಫಾರ್ಮ್ಸ್ ಆಫ್ ಯಕ್ಷ? ಸೊ ಯಾಕೆ, ಕ್ವಶನ್ ಅರ್ಥ ನೋಡೋಣ. ಇದು ನಿಮಗೆ 2 ಮಾರ್ಕ್ಸ್ಗೆ ಬರ್ತದೆ ಕ್ವಶನ್ನು. ಸೊ ವೈ ಡಿಡ್ ಯಮ ಟೇಕ್ ದ ಫಾರ್ಮ್ಸ್ ಆಫ್ ಯಕ್ಷ? ಯಾಕೆ ಯಮ ಯಕ್ಷನ ರೂಪದಲ್ಲಿ ಬರ್ತಾನೆ ಅನ್ನೋದು ಕ್ವಶನ್ ಆಗಿ ಇರ್ತದೆ. ನೋಡೋಣ ಆನ್ಸರ್.
Yama took the forms of Yaksha because he might see his son, the Yudhishthira, and test them. ಸೊ ಯಾಕಂತ ಅಂದರೆ ಯಮ ಯಕ್ಷನ ವೇಷದಲ್ಲಿ ಬರ್ತಾನೆ. ಯಾಕಂದರೆ ಅಂದರೆ ದ ಮೈಟ್ ಸಿ ಹಿಸ್ ಸನ್, ತನ್ನ ಮಕ್ಕಳಾದಂತಹ ಪಾಂಡವರನ್ನ ನೋಡಲಿಕ್ಕೆ ಬರ್ತಾನೆ. ಜೊತೆಗೆ ಯುಧಿಷ್ಠಿರನ ಇನ್ನೇನು ಅಜ್ಞಾತವಾಸ ಮುಗಿತಾ ಬಂತು, ಎಟ್ ದ ಎಂಡಿಂಗ್ ಸ್ಟೇಜಲ್ಲಿ ಇದ್ದಾರೆ. ಸೊ ಹಾಗಾಗಿ ದ ಯುಧಿಷ್ಠಿರ ಟೆಸ್ಟೆಡ್ ಟು ದ ಹಿಸ್ ಸನ್ಸ್ ಯಮ. And the next question, so in this sequence of events has been jumped, ಇಲ್ಲಿ ಕೆಲವೊಂದು ಸೆಂಟೆನ್ಸ್ಗಳು ವೇರಿಯೇಷನ್ ಆಗಿದೆ, ಅದನ್ನು ನಾವು ರೀಆರ್ಡರ್ ಆಗಿ ಜೋಡಿಸ್ಬೇಕು. ಓಕೆ, ಸಮ್ ಎಕ್ಸ್ಟ್ರಾಟ್ ಈಸ್ ಟು ಬಿ ದೇರ್. ನೋಡ್ತಾವನ ಒಂದೊಂದೇ ಎಕ್ಸ್ಟ್ರಾಟ್ ಹೇಗಿದೆ ಅಂತೆ. ಎಟ್ ಎ ಲಿಟಲ್ ಡಿಸ್ಟೆನ್ಸ್ ಐ ಸಿ ವಾಟರ್ ಪ್ಲಾಂಟ್ ಆ್ಯಂಡ್ ಕ್ರೇನ್. ಓಕೆ, ಹೂ ಸೆಡ್ ದಿಸ್? ಇಲ್ಲಿ ಸ್ವಲ್ಪ ದೂರದಲ್ಲೇ ಒಂದು ವಾಟರ್ ಪ್ಲ್ಯಾಂಟ್ ಇದೆ. ಆ್ಯಂಡ್ ದೆನ್ ಕ್ರೇನ್ ಅಂತ ಹೇಳಿದ್ರೆ ವೈಟ್ ಕಲರ್ ಕೊಕ್ಕರೆ ಅಂತ ಹೇಳ್ತೀವಲ್ಲ, ಲಾಂಗ್ ಲೆಗ್ ಇರುವಂಥ ಒಂದು ವೈಟ್ ಕಲರ್ ಬರ್ಡ್, ದಟ್ ಈಸ್ ದ ಕ್ರೇನ್. ಹೂ ಸೆಡ್ ದಿಸ್? ಇದನ್ನು ಹೇಳಿದವ್ರು ಯಾರು ಅಂದರೆ ನಕುಲ ಸೆಡ್ ದಿಸ್. ನಕುಲ ಈ ಮಾತನ್ನು ಹೇಳ್ತಾನೆ. ಸೊ ವೈ ಡಿಡ್ ಹಿ ಸೇಸ್ ದಿಸ್? ಯಾಕೆ ಹೇಳ್ದ? Because the Pandavas was thirsty and Yudhishthira asked to Nakula to climb the tree and see where there is any pool or nearby. ಯಾಕಂದರೆ ದ ಪಾಂಡವಸ್ ಹಿ ವಾಸ್ ವೆರಿ ಥರ್ಸ್ಟಿ, ತುಂಬ ಬಾಯಾರಿಕೆ ಆಗಿದ್ದರು. ಸೊ ಹಾಗಾಗಿ ಯುಧಿಷ್ಠಿರ ಆಸ್ಕ್ ಟು ನಕುಲನಿಗೆ ಹೇಳ್ತಾನೆ, ಕ್ಲೈಮ್ ದ ಟ್ರೀ, ಮರವನ್ನು ಹತ್ಬಿಟ್ಟು ಇಲ್ಲಿ ನಿಯರಲ್ಲಿ ಎಲ್ಲಾರ ಪೂಲ್ ಇದೆಯಾ ಅಂತ ನೋಡು ಅಂಥೇಳಿ ಹೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್, ಸ್ಟಾಪ್ ನಕುಲ, ಡು ನಾಟ್ ಡ್ರಿಂಕ್. ಹೂ ಸೆಡ್ ದಿಸ್? ನಿಲ್ಲಿಸು, ನೀರನ್ನು ಕುಡಿಬೇಡ ನಕುಲ ಅಂತ ಯಾರು ಹೇಳ್ತಾರೆ ಅಂದರೆ ಕ್ವಶನ್ನ ಅರ್ಥ ಆಗಿರ್ತದೆ. ಹೂ ಸೆಡ್ ದಿಸ್? ಈ ಮಾತನ್ನು ಯಾರು ಹೇಳಿದ್ರು ಅಂತೇಳಿದ್ರೆ ಯಕ್ಷ ಸೆಡ್ ಟು ದಿಸ್ ಲೈನ್. ಸೊ ವೈ ಡಿಡ್ ಈ ಸೇ ಸೊ? ಯಾಕೆ ಹೇಳ್ತಾನೆ? ಬಿಕಾಸ್ ದ ಅನ್ಸೀನ್ ವಾಯ್ಸ್ ಹ್ಯಾಸ್ ಟು ಟೆಸ್ಟೆಡ್ ದ ಪಾಂಡವಾಸ್. ಯಾಕಂದರೆ ಈ ಕಣ್ಣಿಗೆ ಕಾಣದಿರುವಂತಹ invisible voice, it is to tested for this the Pandavas. Therefore the unseen voice asked to Nakula to answer his question before drinking the water. ಸೊ ನೀವು ನೀರು ಕುಡಿಲಿಕ್ಕೂ ಮುಂಚೆ ನಾನು ಕ್ವಶನ್ಗೆ ಉತ್ತರ ಕೊಡಿ ಅಂತ ಹೇಳಿ ಯಕ್ಷ ಕೇಳುವಂಥ ಪ್ರಶ್ನೆ ಇದಾಗಿ ಇರ್ತದೆ. ನೆಕ್ಸ್ಟ್ ಕ್ವಶನ್, ಆನ್ಸರ್ ಮೈ ಕ್ವಶನ್ ಬಿಫೋರ್ ಯು ಡ್ರಿಂಕ್ ದ ವಾಟರ್. ಹೂಮ್ ಡಸ್ ಯು ರೆಫರ್ಸ್ ಟು? ಸೊ ಈ ಮಾತನ್ನು ಯಾರಿಗೆ ಹೇಳಿದ್ದಾರೆ? ಇಲ್ಲಿ ಯು ಅಂದರೆ ಯಾರು ಅಂತ ಹೇಳಿದ್ರೆ ಅರ್ಜುನ. ಹೌ ಡಿಡ್ ಯು ರಿಯಾಕ್ಟ್ ಟು ದಿಸ್? ಹಾಗಾದರೆ ಅರ್ಜುನ ಆ ವಾಯ್ಸ್ಗೆ ಹೇಗೆ ರಿಯಾಕ್ಟ್ ಮಾಡ್ತಾನೆ? ಅರ್ಜುನ ಬಿಕೇಮ್ ವೆರಿ ಆ್ಯಂಗ್ರಿ, ತುಂಬ ಸಿಟ್ಟಾಗ್ತಾನೆ. ಬೈ ಹಿಯರಿಂಗ್ ದಿಸ್ ವರ್ಡ್ಸ್ ಆ್ಯಂಡ್ ಹಿ ಶೂಟ್ ಶಾರ್ಪ್ ಆ್ಯರೋಸ್ ಇನ್ ದ ಡೈರೆಕ್ಷನ್ಸ್ ಆಫ್ ದಿಸ್ ವಾಯ್ಸ್. ತನ್ನ ಬ್ರದರ್ಸ್ನ ರಿವೆಂಜ್ ತೀರಿಸ್ಕೊಳ್ಲಿಕ್ಕೋಸ್ಕರ ತುಂಬ ರೇಗಾಡ್ತಾನೆ. ಹಾಗೆ ಆ್ಯರೋಸ್, ಬಾಣವನ್ನು ತಗೊಂಡು ಆ ಡೈರೆಕ್ಷನ್ ಕಡೆ ಫೇಸ್ ಮಾಡಿ ಸಾಯಿಸಲಿಕ್ಕೆ ಹೊರಡ್ತಾನೆ. ಹೂ ಆರ್ ಯು? ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ ಆ್ಯಂಡ್ ಐ ವಿಲ್ ಕಿಲ್ ಯು. ಯಾರು ನೀನು? ನನ್ನ ಎದುರುಗಡೆ ಬಾ, ನಾನು ನಿನ್ನನ್ನು ಸಾಯಿಸ್ತೀನಿ ಅಂಥೇಳಿ ಈ ಪದದ ಅರ್ಥ ಆಗಿರ್ತದೆ. ಹೂ ಸೆಡ್ ದಿಸ್? ಯಾರು ಹೇಳಿದ್ದು ಅಂದರೆ ಅರ್ಜುನ ಈ ಮಾತನ್ನು ಹೇಳ್ತಾನೆ. ಹೌ ಡಿಡ್ ದ ಅನ್ಸೀನ್ ವಾಯ್ಸ್ ರಿಯಾಕ್ಟ್ ಟು ದಿಸ್? ಸೊ ಹಾಗಾದರೆ ಅನ್ಸೀನ್ ವಾಯ್ಸು ಈ ಮಾತಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ? ಅರ್ಜುನ ಶೂಟ್ ಶಾರ್ಪ್ ಆ್ಯರೋಸ್ ಇನ್ ದ ಡೈರೆಕ್ಷನ್ಸ್ ಆಫ್ ದ ವಾಯ್ಸ್. ಅರ್ಜುನ ಬಾಣವನ್ನು ತಗೊಂಡು ಆ ಇನ್ವಿಸಿಬಲ್ ವಾಯ್ಸ್ ಕಡೆ ಫೇಸ್ ಮಾಡಿ ಇಡ್ತಾನೆ. ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಡ್ ಇನ್ ದ ಸ್ಕ್ರೋನ್ ಆ್ಯಂಡ್ ಸೆಡ್ ಯುವರ್ ಆ್ಯರೋಸ್ ಕ್ಯಾನಾಟ್ ಟಚ್ ಮೀ. ಸೊ ಹಾಗೆ ಹೇಳ್ತಾನೆ, ನಿನ್ನ ಬಾಣ ನನ್ನನ್ನು ಏನೂ ಮಾಡೋದಿಲ್ಲ ಅಂಥೇಳಿ ಜೋರಿಗೆ ನಗಡಲಿಕ್ಕೆ ಶುರು ಮಾಡ್ತಾನೆ. ಓಕೆ, ಇಲ್ಲಿಗೆ ಇಷ್ಟು ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋಸ್.